कुछ राजनेता ने मेरे साथ महिला के साथ अवैध संबंध बनाकर मुझे राजनीति से अटकने के लिए और मेरा नाम खराब करने की कोशिश कर रहे हैं। एमआईएम जिला अध्यक्ष बुरहानुद्दीन ने तुमको में गंभीर आरोप लगाए हैं। तुमकुर के एक निजी होटल में प्रेस कॉन्फ्रेंस को संबोधित करते हुए एआईएम जिला अध्यक्ष सैयद बुरहानुद्दीन ने कहा कि कुछ राजनेता मुझ पर झूठे आरोप लगा रहे हैं और कह रहे हैं कि मुझे तुमकुर में एआईएम पार्टी से जुड़कर राजनीति में आगे नहीं बढ़ना चाहिए। मैं न्याय के लिए काम कर रहा हूं, जो भी मेरे पास आएगा मैं उसे न्याय दिलाऊंगा। हाल ही में हुई घटना में हालांकि मेरा उस महिला से कोई संबंध नहीं है, फिर भी वह मेरे खिलाफ झूठे प्रचार कर रहे कि मेरा उस महिला से संबंध है। वही महिला मेरी बेटी जैसी है। हमारा पिता पुत्री का रिश्ता है, लेकिन कुछ राजनेता मुझे कुचलने के इरादे से मुझ पर झूठे आरोप लगा रहे हैं। इस मामले के संबंध में सईदा निकत फिरदौस नाम की एक महिला ने बात की और कहा कि मेरे पति और सास देवर मुझे शारीरिक और मानसिक रूप से प्रताड़ित करते थे और मुझे अपने घर से दहेज लाने के लिए मजबूर करते थे। शादी होने के बाद मैं और मेरे पति अपने घर में रह रहे थे। फिर हमारे पति पैसे कमाने के लिए दूसरे देश चले गए। मेरे पति के जाने के बाद मेरी सास और ससुर देवर ने मुझे धीरे धीरे दिन प्रतिदिन परेशान करना शुरू कर दिया। जब मैं अकेली होती तो मेरे देवर मेरे साथ बुरा व्यवहार करते और मुझे घसीटते। उन्होंने मुझे धमकी दी है कि अगर मैं ಆ ಹುಡುಗಿ ಜೊತೆ ಸಂಬಂಧ ಇದೆ, ನನ್ನ ತಂದೆ ಮಗಳು ಸಂಬಂಧ ಇರೋದು. ತಂದೆ ಮಗಳ ಸಂಬಂಧಕ್ಕೆ ಅನೈತಿಕ ಸಂಬಂಧ ಹೇಳ್ತಾರಲ್ಲ, ಅದು ಎಲ್ಲಿವರೆಗೂ ಸರಿ? ಈಗ 3 ಜನದ ಹೆಸರು ಹೇಳಿದ್ರಲ್ಲ, ಅವ್ರ ಮನೆ ಹತ್ರ ಹೋಗಿ ಗಲಾಟೆ. ಆ ಪಕ್ಕದ ಸಂಬಂಧ ಅಂದ್ರೆ ಈ ಹುಡುಗಿ ಹೋಗಿ ಮತ್ತೆ ಕಂಪ್ಲೇಂಟ್ ಮಾಡೋಳೆ. ವಿಜಯಲಕ್ಷ್ಮಿ ಮೇಡಮ್ ಸ್ಟೇಷನ್ ಕರೆದು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳೋರೆ. ಮತ್ತೆ ಯಾಕೆ ಹೋದೆ ನೀನು ಅಂತ ಅವ್ರ ಫ್ಯಾಮಿಲಿ ಲೇಡೀಸು ಬರೀ 3 ಜನ ಅಲ್ಲ ಹೋಗಿರೋದು. ಎಷ್ಟು ಜನ ಟೋಟಲ್ ಬಂದಿದ್ದು? 10 ರಿಂದ 15 ಜನ ಹೋಗರೆ. ಅದರಲ್ಲಿ ಒಬ್ಬನ ಹೆಸರು ಫರ್ಮಾನ್ ಪಾಷಾ ಅಂತ, ಆ ಹುಡುಗಿ ಹಸ್ಬೆಂಡ್ ತಮ್ಮ. ಇನ್ನೊಬ್ಬ ಯಾರೋ ಕ್ಯಾಟ್ರಿನ್ ಇಕ್ಕಿದ್ದಾನಂತೆ ಅನ್ನು ಅಂತ, ಅವಳ ಹೆಂಡತಿ ತಂಗಿ ಎಲ್ಲ ಹೋಗಿ ಗಲಾಟೆ ಮಾಡಿರೋದು ದಾಖಲೆ ಇದೆ. ಅದು ಪೊಲೀಸ್ ಅವರೇ 112 ಅವ್ರು ಕೊಡ್ತಾರೆ ನಿಮಗೆ, ಅದು ತಗೊಳ್ಳಿ. ನಾನು ಹೇಳ್ತಾ ಇರೋದಿಷ್ಟೇ, ಆ ಹುಡುಗಿ ಇದರಲ್ಲಿ ಗಂಡ ಹೆಂಡತಿ ಗಲಾಟೆಯಲ್ಲಿ ನನ್ನ ಹೆಸರು ಹಾಳು ಮಾಡಿ ನಮ್ಮ ಪಕ್ಷದಿಂದ ನನಗೇನಾದರೂ ಆ್ಯಕ್ಷನ್ ತಗೊಂಡು ನಾನು ಹೋಗ್ಬೇಕಂತ. ಇದು ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಏನಿದ್ರು ಕಾನೂನು ಬಿಟ್ಟು ಚೌಕಟ್ಟಲ್ಲಿ ಕೆಲಸ ಮಾಡೋದು, ಅದು ಬಿಟ್ಟು ಹಿಂದೆ ಹೋಗಿಲ್ಲ. ಒಂದು ದಾಖಲೆ ಯಾರಾದರೂ ನಾನು ತೋರಿಸ್ಬಿಡಲಿ, ಆ ಹುಡುಗನಿಗೆ ನಾನು ಮಾತಾಡಿದ್ದೀನಿ, ಅವನ ಜೊತೆ ಹೋಗಿದ್ದೀನಿ, ಎಲ್ಲಾದರೂ ಸಿಕ್ಕಿದ್ದೀನಿ, ನನ್ನ ಮೇಲೆ ಎಷ್ಟೋ ಲಕ್ಷ ಆರೋಪ ಅವನು ಹೇಳ್ತಾನೆ, ಸೌದಿಯಿಂದ ನನ್ನ ದುಡ್ಡಿ ಕೊಟ್ಟು ಹಾಳಾಗಿದ್ದಾನೆ ಅಂತಾನೆ. ಒಂದು ಪಿನ್ ಆಫ್ ರುಪಿ ಅವ್ನು ನನಗೆ ಕೊಟ್ಟಿದ್ರೆ ನಾನೇ ಈ ಪಕ್ಷದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ. ಅಲ್ಲ, ಪಕ್ಷದಲ್ಲಿ ಇಸ್ಲಾಮಿಕ್ ಇದು ಕೋರ್ಟ್ ಅಂತ ಜನ ಏನ್ ಹೇಳ್ತಾರೆ, ನೀವು ಮೊದಲು ಲವ್ ಮ್ಯಾರೇಜ್ ಆಗಿದ್ದು ಅಂತ. ನಾನು ಇಂಜಿನಿಯರ್ ಒಬ್ಬ ಅಂತ ಲವ್ ಮಾಡಿ ಮದುವೆ ಆಗಿರೋದು ಸರ್. ನಾನು ಒಬ್ಬ ಇಂಜಿನಿಯರು ಅಂತ ಅಲ್ಲೆಲ್ಲ ಕುವೈತಲ್ಲಿ ಸಂಬಳ ಜಾಸ್ತಿ, ನನಗೆ 1 ಲ್ಯಾಕ್ 2 ಲ್ಯಾಕ್ ಅಂತ ಹೇಳಿ ನನಗೆ ಇದು ಮಾಡಿರೋದು. ಬಟ್ ಮದುವೆ ಆದಮೇಲೆ ಅವ್ನು ಎಲ್ಲೂ ಹೋಗಿಲ್ಲ, ಇಲ್ಲೇ ಆಟೋ ಓಡಿಸ್ತಿದ್ದ. ರೀಸೆಂಟ್ಲಿ 1 ವರ್ಷ ಹಿಂದೆ ಹೋಗಿರೋದು.